ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ನೆಲ್ನ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಫೈನಲಿ ಮೈಕ್ ಬಂತು. ನನಗೆ ಇನ್ಸ್ಟಾದಲ್ಲಿ ಒಬ್ರು ಸಜೆಸ್ಟ್ ಮಾಡಿದ್ರು, ನಿಮ್ಮದು ವಾಯ್ಸು ಅಷ್ಟು ಕ್ಲಿಯರ್ ಕೇಳಿಸ್ತಾ ಇಲ್ಲ, ಸೊ ಮೈಕ್ನ ಯೂಸ್ ಮಾಡಿ ಅಂತ. ನಂಗೆ ಅನಿಸಿಲ್ಲ. ಸೊ ಐ ಥಾಟ್ ಮೈಕ್ ತಗೊಳ್ಳೋಣ ಅಂತ. ಬಟ್ ಪ್ರೈಸಸ್ ಎಲ್ಲ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನನ್ನಿಂದ ಆಗಲ್ಲ. ಆ್ಯಂಡ್ ಇವಾಗಲೇ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾ ಅಂತ ಸುಮ್ಮನೆ ಆಗಿದೆ. ಆ್ಯಂಡ್ ನಾನು ತೊಗೊಂಡ್ರೆ ಚೆನ್ನಾಗಿರೋದೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಅದಾದಮೇಲೆ ಸರ್ಚ್ ಮಾಡ್ತಾ ಇದ್ದೆ ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ. ಅಮೆಝಾನ್ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ಕೂಡ ನೋಡಿದ್ದೆ. 2000 ಮೈಕೆಲ್ಲ 800, 1000 ಆ ಥರ ಆಫ್ ಆಗಿತ್ತು. ಬಟ್ ನಾನು ತೊಗೊಂಡಿರಲಿಲ್ಲ. ಅದಾದಮೇಲೆ ಫ್ಲಿಪ್ಕಾರ್ಟಲ್ಲೂ ಲೈಕ್ ಟೆಲಿಗ್ರಾಮಲ್ಲೆಲ್ಲ ಡೈಲಿ ಲೂಟ್ಸ್ ಹಾಕ್ತಾರೆ ಅಲ್ವಾ. ಸೊ ಆ ಲೂಟಲ್ಲಿ ಮೈಕ್ ಆಫರ್ ಇತ್ತು. ಆ್ಯಂಡ್ ನಾನು ತೊಗೊಂಡಿಲ್ಲ. ಆ್ಯಂಡ್ ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅಷ್ಟು ಇನ್ನೂ ನಾನೇನು ಅರ್ನ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದೆ ನಾನು. ಬಟ್ ಏನಂದರೆ ನನಗೆ ಬೇಕಾಗಿರೋರು, ಸೊ ಅವರೊಂಥರ ಫ್ಯಾನ್ ಕಮ್ ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಸ್ವಲ್ಪ ಕ್ಲೋಸ್ ಇದ್ದಾರೆ. ಸೊ ನಾನು ಹೇಳ್ತಾ ಇದ್ದೆ, ಈ ಥರ ಮೈಕ್ ತೊಗೊಳ್ಬೇಕು, ಈ ಥರ ಸಜೆಸ್ಟ್ ಮಾಡ್ತಾ ಇದ್ದಾರೆ, ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಇದ್ದಾರೆ ಅಂತ. ಸೊ ನೋಡೋಣ ಅಂತ ನಾನು ಸುಮ್ಮನೆ ಆಗಿದ್ದೆ. ಆ್ಯಂಡ್ ಆ ಡೈಲಿ ಲೂಟ್ಸ್ ಬರುತ್ತೆ ಅಲ್ವಾ, ಸೊ ಅದರಲ್ಲಿ ಆಫರ್ ಇತ್ತು ಅಂತ ತೊಗೊಂಡಿದ್ದು. ಆ್ಯಂಡ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಲ್ಲ, ಬಟ್ ನನಗೆ ಎಕ್ಸ್ಪೆನ್ಸಿವ್ ಪ್ರೈಸ್ನೆಲ್ಲ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಅದನ್ನು ನನಗೆ ಗಿಫ್ಟ್ ಮಾಡಿದ್ದು, ನನಗೆ ಬೇಕಾಗಿರೋರು ಹೇಳಿದೆ ಅಲ್ವಾ. ಆ ಗಿಫ್ಟನ್ನ ನಾನು ನೋಡಿದಾಗ ನಿಜವಾಗ್ಲೂ ತುಂಬ ಸರ್ಪ್ರೈಸ್ ಆಯ್ತು ನನಗೆ. ಯಾಕಂದರೆ ಇವಾಗ ನಾನು ತೊಗೊಳ್ಬೇಕು ಅಂತ ಇದ್ದೆ. ಬಟ್ ಆ ಥರ ಯಾರು ಅದನ್ನೇ ಗಿಫ್ಟ್ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಅದು ಹಿಂಗೆ ಫೀಲ್ ಆಗುತ್ತೆ ಅಂತ. ಬನ್ನಿ ಅನ್ಪ್ಯಾಕ್ ಮಾಡೋಣ. ನಾನು ಆಲ್ರೆಡಿ ಅನ್ಪ್ಯಾಕ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅದು ಹೆಂಗೆ ಫೀಲ್ ಇರುತ್ತೆ ಓಪನ್ ಮಾಡಿ. ಒಂದು ಪಾರ್ಸಲ್ ಬಂದಾಗ ಓಪನ್ ಮಾಡಿ ನೋಡೋ ತನಕ. ಬಟ್ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ಯಾಕೇಜ್ ಹಿಂಗಿದೆ ಪ್ಯಾಕೇಜಿಂಗ್. ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೇನೆ ನೋಡ್ಬಿಟ್ಟಿದ್ದನ್ನ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇದು ಐಫೋನ್ದು ಕೇಬಲ್. ಫೋಕಸ್ ಆಗ್ತಾ ಇಲ್ಲ. ನೋಡಿ, ಇದು ಐಫೋನ್ದು ಎಕ್ಸ್ಟ್ರಾ ಕೊಟ್ಟಿರೋದು. ಯಾಕಂದರೆ ಸಿ ಪಿನ್, ಇದು ರಿಸೀವರಲ್ಲಿ ಸಿ ಪಿನ್ ಇದೆ ಇದು ರಿಸೀವರಲ್ಲಿ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಐಫೋನ್ದು ಇದು ಕೊಟ್ಟಿದ್ದಾರೆ. ಸೊ ಇದನ್ನು ಹಿಂಗೆ ಹಾಕ್ಕೊಂಡು ನೀವು ಚಾರ್ಜರ್ನ ಪ್ಲಗ್ ಮಾಡ್ತೀರಲ್ವ, ಸೊ ಅಲ್ಲಿಗೆ ಹಾಕೋದು. ಇದು ರಿಸೀವರ್. ಸೊ ನೆಕ್ಸ್ಟು ಮೈಕ್ ಹಲೋ 1 2 3 ಮೈಕ್ ಟೆಸ್ಟಿಂಗ್. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನನಗೂ ಸೇಮ್ ಇದೇ ಥರ ಬೇಕಿತ್ತು. ಆ್ಯಂಡ್ ದೊಡ್ಡದೆಲ್ಲ ಜಾತ್ರೆ ಅಂತ. ಆ್ಯಂಡ್ ನನಗೂ ಇದೇ ಥರ ಕ್ಯೂಟಾಗಿ ಬೇಕಿತ್ತು. ಆ್ಯಂಡ್ ಅದೇ ಥರ ಸಿಕ್ಕಿದೆ. ಇದನ್ನು ನಾನು ಟೆಸ್ಟ್ ಕೂಡ ಮಾಡಿದ್ದೀನಿ. ಸರೌಂಡಿಂಗ್ ವಾಯ್ಸ್ ಏನೂ ಕ್ಯಾಪ್ಚರ್ ಆಗಲ್ಲ. ಇದನ್ನ ಈ ಥರ ಹಾಕ್ಕೊಂಡು, ಓಕೆ ಇಲ್ಲಿ ಕೂರ್ತಾ ಇಲ್ಲ, ಈ ಥರ ಹಾಕ್ಕೊಂಡು ಮಾತಾಡ್ತಾ ಇದ್ರೆ. ಆ್ಯಂಡ್ ನಾನು ಮಾರ್ನಿಂಗ್ ಟೆಸ್ಟ್ ಮಾಡಿದೆ. ಆ್ಯಂಡ್ ಚೆನ್ನಾಗಿ ಬಂತು, ಯಾಕಂದರೆ ಸರೌಂಡಿಂಗ್ ವಾಯ್ಸ್ ಎಲ್ಲ ಏನೂ ಕ್ಯಾಪ್ಚರ್ ಆಗಿಲ್ಲ. ಓಕೆ, ಇದ್ರದ್ದು ರಿವ್ಯೂನ ನಾನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಯೂಸ್ ಮಾಡಿ ನನಗೆ ಹೇಗೆ ಫೀಲ್ ಆಗುತ್ತೆ, ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಒಬ್ಬರು ಯೂಟ್ಯೂಬರ್ ಆಗಿ ಏನೇ ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ಅಂತ. ಸೊ ಅದೇ ಥರ ನನಗೆ. ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಪ್ರೈಸ್ ಎಷ್ಟು ಪೇ ಮಾಡಿದ್ದಾರೆ ಅಂದರೆ 1150 ಏನೋ ಅನಿಸುತ್ತೆ ಅಷ್ಟೇ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 2999 ಸಮಥಿಂಗ್ ಏನೋ ಇದೆ. ಅದಷ್ಟೋ ಎಲ್ಲ ಗೊತ್ತಿಲ್ಲ. ಬಟ್ ನಾವು ಪೇ ಮಾಡಿರೋದು 1150 ಅಷ್ಟೇ ಪೇ ಮಾಡಿರೋದು. ಸೊ ನನಗೆ ತೊಗೊಳ್ಬೇಕಂತ ಇದ್ದಿದ್ದು ಸ್ಕ್ವೇರ್ ಶೇಪ್ದು ಬರುತ್ತಲ್ಲ, ಸೊ ಅದು 4999 ಸಮಥಿಂಗ್ ಏನೋ ಇತ್ತು. ಬಟ್ ತೊಗೊಂಡ್ರೆ ಚೆನ್ನಾಗಿರೋದೇ ತೊಗೊಳ್ಬೇಕು ಅಂತ. ಬಟ್ ಇದು ಇನ್ನೂ ಕ್ಯೂಟಾಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಇದನ್ನೇ ಆದಷ್ಟು ತುಂಬ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಇಷ್ಟ ಆಗಲ್ಲ, ಇವಾಗ ಆಲ್ರೆಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಇದನ್ನು ಯೂಸ್ ಮಾಡಬೇಕು. ಸೊ ಇದು ಇಟ್ಕೊಂಡು ಮತ್ತು ನಾನು ಬೇರೆ ಪರ್ಚೇಸ್ ಮಾಡಲ್ಲ.
ಸೊ ನೋಡೋಣ, ಇದು ರಿವ್ಯೂನ ನಾನು ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಕೊಡ್ತೀನಿ, ಹೆಂಗಿದೆ ಏನು, ನೀವು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ. ಬಟ್ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಇಲ್ಲಾಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಲಿಂಕ್ ಅಂತ. ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ ಲಿಂಕ್ನ. ಸೊ ಏನೋ ಒಂಥರ ಖುಷಿ ನನಗೆ. ಆ್ಯಂಡ್ ಇನ್ನೊಂದು, ನಾನು ಇದನ್ನೆಲ್ಲ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಅವ್ರು ತಂದ್ಕೊಟ್ಟಾಗ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ. ಸೊ ಸಡನ್ನಾಗಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟೆ. ಆ್ಯಂಡ್ ಅಷ್ಟೇ, ಈ ಥರ ಇದೆ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕಿದೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.